ನಮಸ್ಕಾರ. ನಾನು ವಿದ್ಯಾಮೂರ್ತಿ ಅಂತ. ಬಹುಶಃ ಟಿ ವಿ ನೋಡೋವಂಥವ್ರೆಲ್ರಿಗೂ ನಾನು ಪರಿಚಯ ಇರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನೊಬ್ಬಳು ನಟಿ. ಈಗ ನಿಮ್ಮ ಮುಂದೆ ಒಂದು ವಿಶೇಷವಾದ ವಿಷಯವನ್ನು ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಇದೇ ಡಿಸೆಂಬರ್ 12ರಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಪದ್ಮಗಂಧಿ ಅಂತ ಒಂದು ಕನ್ನಡ ಸಿನಿಮಾ ಬಿಡುಗಡೆ ಆಗ್ತಿದೆ. ಇದು ಬಹಳ ವಿಶೇಷವಾದಂಥ ಸಿನಿಮಾ. ಯಾಕೆ ಅಂತಂದರೆ ಇದರಲ್ಲಿ ಕಮಲದ ಹೂವಿಗೆ ಇರುವಂತಹ ಸುಮಾರು 30,000 ಪರ್ಯಾಯ ಪದಗಳನ್ನು ಬಳಸಿ ಈ ಸಿನಿಮಾನ ಮಾಡಲಾಗಿದೆ. ಇದರ ಚಿತ್ರಕಥೆ ಕೂಡ ಆ ಒಂದು ಹೆಸರುಗಳ ಮೇಲೇ ಅವಲಂಬಿತವಾಗಿ ಮಾಡಲಾಗಿದೆ. ಇದರ ಚಿತ್ರಕಥೆ ಬರೆದಿರೋರು ಶ್ರೀಮತಿ SR ಲೀಲಾವತಿ ಅಂತ. ಅವರು ಖ್ಯಾತ ಸಂಸ್ಕೃತ ಪ್ರೊಫೆಸರ್ ಅವರು. ಮತ್ತು ಇದನ್ನು ನಿರ್ದೇಶನ ಮಾಡಿರೋದು ಖ್ಯಾತ ನಟ ನಿರ್ದೇಶಕ ಸುಚೀಂದ್ರ ಪ್ರಸಾದ್ ಅವರು. ಮತ್ತು ಇದು ಒಂಥರ ಈ ಕಾಲದಲ್ಲಿ ಎಲ್ಲ ಕಡೆಯೂ ಬರೀ ಹೊಡೆದಾಟ, ಬಡಿದಾಟ, ಕ್ರೌರ್ಯ ಈ ಥರದ ಸಿನಿಮಾಗಳನ್ನೇ ನೋಡಿ ನೋಡಿ ಬೇಸತ್ತಿರೋರಿಗೆ ಇದೊಂಥರ ಶಾಂತವಾಗಿ ಒಂದು ಮನರಂಜನೆಯ ಜೊತೆಗೆ ಜ್ಞಾನವನ್ನು ಕೊಡುವಂಥ ಒಂದು ಸಿನಿಮಾ ಇದು. ಮನೆ ಮಂದಿಯೆಲ್ಲ ಕೂತು, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಕೂತು ನೋಡಬಹುದಾದಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಇಂಥ ಚಿತ್ರವನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ನಾನು ಚಿತ್ರಮಂದಿರಕ್ಕೆ ಹೋಗಿ ನೋಡ್ತೀನಿ, ನೀವು ಹಾಗೆ ಚಿತ್ರಮಂದಿರಕ್ಕೆ ಹೋಗ್ತೀರಾ ಅಲ್ವಾ? ಆ ನಂಬಿಕೆ ನನಗಿದೆ. ನಮಸ್ಕಾರ.